ನಿಧಾನಕ್ಕೆಲ್ಲ ಕಲ್ತ್ಕೋಬೇಕು ಮಗಳೇ. ಬದುಕಲ್ಲಿ ಏನೆಲ್ಲ ಕಷ್ಟಗಳನ್ನ ಎದುರಿಸಿದೀಯ ನೀನು. ಅಂಥದ್ರಲ್ಲಿ ಇದಕ್ಕೆಲ್ಲ ಸೋಲ್ಬಾರ್ದು ನೀನು. ಅಮ್ಮ, ನನ್ನ ಜೀವನ ಎಷ್ಟು ದೊಡ್ಡ ತಿರುವು ತಗೊಳುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲಮ್ಮ. ಸತ್ಯನ ಈ ಮಾತು ಹೇಳ್ತಾ ಇರೋದು. ಸತ್ಯ ಎಷ್ಟೊಂದು ಗಟ್ಟಿಗಿತ್ತಿ, ಧೈರ್ಯವಂತೆ, ಬಂದಿದ್ದನ್ನು ಛಲದಿಂದ ಎದುರಿಸ್ತಾಳೆ ಅಂದ್ಕೊಂಡಿದ್ದೆ. ಪಾಪ ಹುಡುಗಿ, ಈ ಮನೆಯಲ್ಲಿ ಅವಳಿಗೆ ಎಷ್ಟು ಕಷ್ಟ ಆಗ್ತಿದೆಯೋ ಏನೋ. ಅದರಲ್ಲೂ ನಮ್ಮ ಸೀತಾ ಸ್ವಲ್ಪ ಜಾಸ್ತಿನೇ ಶಿಸ್ತು. ಎಂಥ ಹುಡುಗರಿಗಾದರೂ ಗಂಡನ ಮನೆ ಅಂತಂದಾಗ ಹೊಂದ್ಕೊಳ್ಳೋಕ್ಕೆ ಸ್ವಲ್ಪ ದಿನ ಬೇಕೇ ಬೇಕು. ಅದು ನಿನ್ನ ಮನೆ ಸತ್ಯ. ಯಾವಾಗ ನಿನ್ನ ಮನಸ್ಸಲ್ಲಿ ಅದು ನಿನ್ನ ಮನೆ ಅನ್ಸೋಕ್ಕೆ ಶುರುವಾಗುತ್ತೋ ಅವಾಗೆಲ್ಲ ನಿನಗೆ ಸಹಜನೇ ಆಗ್ತಾ ಹೋಗುತ್ತೆ. ಆ ಬದಲಾವಣೆ ಆದಷ್ಟು ಬೇಗ ಬರುತ್ತೆ. ನೀನೇನು ಯೋಚನೆ ಮಾಡಬೇಡ. ಅಪ್ಪಿತಪ್ಪಿನೋ ಆ ಮನೆ ಬಿಟ್ಟು ಬರೋ ಯೋಚನೆ ಮಾಡಬೇಡ್ವೆ. ಗಂಡನ ಮನೆ ಮಾತ್ರ ಹೆಣ್ಣಿಗೆ ಶಾಶ್ವತ. ಅದನ್ನು ನೀನು ಅರ್ಥ ಮಾಡ್ಕೊ. ಬಾಲ, ನೀನ್ ಯಾಕೆ ಅವ್ರಿಗೆ ದುಡ್ಡು ಕೊಡ್ತಾ ಇದ್ದೆ? ಇನ್ನೇನು ಮಾಡೋದು ದಿವ್ಯಾ? ಅವರೆಲ್ಲ ಇದನ್ನೇ ಹೆಡ್ಲೈನ್ಸ್ ಅಲ್ಲಿ ಬ್ರೇಕಿಂಗ್ ನ್ಯೂಸ್ ಅಂತ ಟೆಲಿಕಾಸ್ಟ್ ಮಾಡ್ತೀವಿ ಅಂತ ಹೆದರ್ಸ್ತಿದ್ರು. ನಾನು ಬಿಡ್ತೀನಾ? ಅವ್ರಿಗೆ ದುಡ್ಡು ಕೊಟ್ಟು ಟೆಲಿಕಾಸ್ಟ್ ಮಾಡದೇ ಇರೋಂಗ ಡೀಲ್ ಮಾಡಿಬಿಟ್ಟೆ. ಒಪ್ಕೊಂಡ್ರಾ? ಒಪ್ಕೊಳ್ದೆ ಏನು ಮಾಡ್ತಾರೆ? ಕೊಟ್ಟಿಲ್ವಾ ದುಡ್ಡು? ಪಾಪ, ನನ್ನಿಂದ ನಿನಗೆ ಲಾಸ್ ಆಯ್ತು. ಹಾಯ್, ಇದೆಲ್ಲ ಯಾವ ಸೀಮೆ ಲಾಸು ಬೇಬಿ? ಬಟ್ ಯಾರ್ಯಾರೋ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡೋವಾಗ ಆಯ್ತಲ್ಲ ಅನ್ನೋದೇ ನನ್ನ ಟೆನ್ಷನ್. ಅವ್ರೇನಾದ್ರೂ ಆ ಫುಟೇಜ್ನ ಟೆಲಿಕಾಸ್ಟ್ ಮಾಡಿದಿದ್ರೆ ನಮ್ಮ ಅಪ್ಪ ಅಮ್ಮ ನನ್ನನ್ನು ಇಲ್ಲಿಗೆ ಹುಡ್ಕೊಂಬಂದ್ಬಿಟ್ಟಿರೋರು. ಹಾಗಿದ್ರೆ ಈಗ ನಿಮ್ಮ ಅಪ್ಪ ಅಮ್ಮಂಗೆ ಗೊತ್ತಾಗಲ್ಲ ಅಲ್ವಾ? ಐ ಹೋಪ್ ಸೊ. ಅವ್ರಿಗೆ ಈ ವಿಷಯ ಗೊತ್ತಾಗದೇ ಇದ್ರೇನೆ ಒಳ್ಳೇದು. ಸ್ವಲ್ಪ ದಿನ ಕಳೀಲಿ, ನಾನೇ ಅವ್ರಿಗೆ ಟೈಮ್ ನೋಡಿಕೊಂಡು ಎಲ್ಲ ಹೇಳ್ತೀನಿ. ಅಲ್ಲಿವರೆಗೂ ಈ ವಿಷಯ ಲೀಕ್ ಆಗದೆ ಇದ್ರೇನೆ ಒಳ್ಳೇದು. ನಾನು ಎಂಥ ದಡ್ಡಿ ನೋಡು, ಎಷ್ಟು ದೊಡ್ಡ ಗಂಡಂದ್ರನ್ನ ತಂದಿಡ್ತಾ ಇದ್ದೆ. ನಾನು ನಿಂತರ ರಿಚ್ ಫ್ಯಾಮಿಲಿಲಿ ಹುಟ್ಟಿ ಬೆಳೆದೋಳಲ್ಲ. ಯಾರ ಹತ್ರ ಹೇಗೆ ನಡ್ಕೋಬೇಕು, ಹೇಗೆ ಮಾತಾಡಬೇಕು ನನಗೆ ಗೊತ್ತಿಲ್ಲ. ಐ ಆಮ್ ಸಾರಿ ಬಾಲ. ದಿವ್ಯಾ, ಇದಕ್ಕೆಲ್ಲ ಸಾರಿ ಕೇಳ್ತಾರಾ? ನೋಡು, ಬೀಸೋದೊಣ್ಣೆ ತಪ್ಪಿದೆ, ಮುಂದಕ್ಕೆ ನೋಡ್ಕೊಳ್ಳೋಣ. ಆದರೆ ನೀನು ಬೇಜಾರು ಮಾಡ್ಕೋಬಾರ್ದು. ನೀನು ಬೇಜಾರು ಮಾಡ್ಕೊಂಡ್ರೆ ನನ್ನಿಂದ ನೋಡೋಕ್ಕಾಗಲ್ಲ. ನಿಜವಾಗ್ಲೂ ನಿನ್ನಾಣೆಗೂ ನನ್ನ ರಾಣಿ ನೀನು. ನಗ್ನಗ್ತಾ ಇರಬೇಕು. ಈ ರಾಜಂಗ್ ರಾಣಿ ಆಗೋಕೆ ನಾನು ಪುಣ್ಯ ಮಾಡಿದ್ದೆ. ಇದು ನಮ್ಮ ಮೂಮೆಂಟ್ಸ್. ಪ್ರೀತಿಸಿ ಎಷ್ಟೋ ರಿಸ್ಕ್ ತಗೊಂಡು ಈ ಪ್ರೀತಿನ ಪಡ್ಕೊಂಡಿದ್ದೀವಿ. ಈ ಕ್ಷಣನ ಸೆಲೆಬ್ರೇಟ್ ಮಾಡೋದು ಬೇಡವಾ? ಬಾ ನನ್ನ ಜೊತೆ. ಎಲ್ಲಿಗೆ? ಬಾ, ಹೇಳ್ತೀನಿ.
ಕಾರ್ತೀಕ್, ಏನೋ ಮಾಡ್ತಾ ಇದ್ದೀರಾ? ಎಲ್ಲೆಲ್ಲೆಲ್ಲ ಬಡಿಸಿದ್ದಾರೆ, ಬೇಗ ಬನ್ರೋ. ಇದೇನು ಒಬ್ಬನೇ ಬಂದೆ? ನನ್ನ ಸೊಸೆ ಎಲ್ಲಿ? ಕಾರ್ತೀಕ್, ನಿನ್ನೆ ಕೇಳ್ತಾ ಇರೋದು, ಸತ್ಯ ಎಲ್ಲೋ? ಹೋಗು, ಅವನು ಕರ್ಕೊಂಬ. ಬರ್ತಾಳಪ್ಪ. ಹೋಗು ಅಂದೆ ತಾನೆ, ಹೋಗಿ ಕರ್ಕೊಂಬ. ನೀನೆಲ್ಲಿ ಹೊರಟಿಯೋ? ಸುಮ್ಮನೆ ಕೂತ್ಕೋ. ಏನವಳು ಊಟಕ್ಕೆ ಬರೋಕ್ಕೆ ಇನ್ವಿಟೇಷನ್ ಕೊಡಬೇಕಾ? ಬೇಕಾದರೆ ಬರ್ತಾಳೆ. ಅಮ್ಮ ಸತ್ಯ, ಸತ್ಯ, ಯಾಕಮ್ಮ ತಡ? ಬಾ ಕೂತ್ಕೋ. ಎಲ್ಲ ಊಟಕ್ಕೆ ಕೂತ್ರೆ ಬಡಿಸೋರು ಯಾರು? ನಿಂಗಲ್ಲಮ್ಮ ಹೇಳಿದ್ದು, ನೀನು ಕೂತ್ಕೋ. ಸೀತಾದೇವಿ, ಸತ್ಯ ಮದುಮಗಳು, ಅವಳು ಬಡಿಸಿದ್ರೆ ಏನು ಚೆನ್ನಾಗಿರುತ್ತೆ ಹೇಳು? ಅವಳು ನನ್ನ ಮಗನ ಜೊತೆ ಕೂತು ತಿನ್ನಬೇಕು. ಈ ಅಡುಗೆ ಮಾಡೋದು ಬಡಿಸೋದು ಆಮೇಲೆ ನೋಡಿದ್ರೆ ಆಯ್ತು. ಅಕ್ಕ, ಬಡ್ಸಕ್ಕೆ ಅಂತ ನಾನಿದ್ದೀನಲ್ವಾ, ನಾನೇ ಬಡಿಸ್ತೀನಿ. ಎಲ್ಲರೂ ಊಟ ಮಾಡಿ. Champagne, cake and roses for my beautiful wife. ನಮ್ಮ ಪ್ರೀತಿ ಸಕ್ಸಸ್ ಆಗಿದ್ದಕ್ಕೆ ಈ champagne. Cheers to our love and our new beginnings. ಓಪನ್ ಮಾಡೋದಿದ್ಯಾ? ಥ್ಯಾಂಕ್ ಯು ಬಾಲಾ, ಥ್ಯಾಂಕ್ ಯು ಸೋ ಮಚ್. ಐ ಆಮ್ ರಿಯಲಿ ಎಕ್ಸೈಟೆಡ್. ಥ್ಯಾಂಕ್ ಯು ಫಾರ್ ದ ಸರ್ಪ್ರೈಸ್. ಅಕ್ಕ, ನಾಳೆ ನಾವು ಕುಲದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಬರ್ಬೇಕಲ್ವಾ? ಮದುವೆ ಆಗಿದ್ದ ಹೊಸ ಜೋಡಿನ ಮರುದಿನನೇ ಕರ್ಕೊಂಡು ಹೋಗೋದು ನಮ್ಮನೆ ಸಂಪ್ರದಾಯ. ಆಗಲಿ, ಹೋಗೋಣ. ಅದು ಒಂದಾಗ್ಬಿಡ್ಲಿ. ಅದು ಒಂದು ಆಗಿಬಿಡ್ಲಿ ಅಂದರೆ ಏನೇ ಅರ್ಥ? ಈಗ ಏನಂತ ದೊಡ್ಡ ಅನಾಹುತ ಆಗಿರೋದು? ಓ, ಅದನ್ನು ನಾನು ಬಾಯಿ ಬಿಟ್ಟು ಹೇಳಬೇಕಾ? ಬಿಡಿ ಅದನ್ನ, ಆ ವಿಚಾರ ಮಾತಾಡೋದೇ ಬೇಡ. ಬೆಳಿಗ್ಗೆ ಎಲ್ಲರೂ ರೆಡಿ ಇರಿ, ಹೋಗಿ ಬರೋಣ. ಹಾ ದೊಡ್ಡಮ್ಮ, ನಾನಂತೂ ಬೆಳಿಗ್ಗೆನೆ ಬೇಗ ಎದ್ದು ರೆಡಿ ಆಗ್ಬಿಡ್ತೀನಿ. ನಾವೇನು ಕಮ್ಮಿನ ಮಗಳೇ, ನಾವು ಯಾವತ್ತೂ ಆನ್ ಟೈಮ್ ರೆಡಿ. ಅಪ್ಪ, ಎಲ್ಲರೂ ಯಾಕೆ? ಎಲ್ಲರೂ ಬೇಡ, ನೀವು ಇಲ್ಲೇ ರೀ. ಯಾಕೋ, ನಾನೇನು ಅನ್ಯಾಯ ಮಾಡಿದ್ದೆ ನಿನಗೆ? ಅಲ್ಲ ಅಪ್ಪ, ಮೊದಲೇ ನಿಮ್ಗೆ ಹುಷಾರಿಲ್ಲ, ಅಂಥದ್ರಲ್ಲಿ ಈ ಮದುವೆ ಗಡಿ ಬಿಡಿಲಿ ವಾರ ಎಲ್ಲ ಕಳೆದಿದ್ದೀರಾ.
ನಿಮಗೆ ರೆಸ್ಟ್ ಬೇಡವಾ? ಅಣ್ಣ, ಕಾರ್ತಿಕ್ ಹೇಳ್ತಾ ಇರೋದು ಸರಿಯಾಗೇ ಇದೆ. ನೀನು ಸುಮ್ಮನೆ ಇರಪ್ಪ. ಅಲ್ಲಯ್ಯ, ಮನೆ ದೇವರಿಗೆ ನಾನು ಬರಲಿಲ್ಲ ಅಂದರೆ ಹೇಗೆ? ನಾನಿನ್ನೂ ಗಟ್ಟಿಮುಟ್ಟಿಯಾಗಿದ್ದೇನೆ. ಅಪ್ಪ, ನೀವು ಹೇಳಿದ್ದನ್ನ ನಾನು ಕೇಳಿದ್ದೀನಿ. ಇವಾಗ ನಾನು ಹೇಳಿದ್ದನ್ನು ನೀವು ಕೇಳಿ. ಬಾಲ, ನಾನು ಯಾವತ್ತೂ ಇಂಥ ದೊಡ್ಡ ದೊಡ್ಡ ರೆಸಾರ್ಟಿಗೆ ಬಂದೇ ಇಲ್ಲ. ಬರೀ ರೋಡ್ ಸೈಡಲ್ಲಿ ಸಿಗೋ ಮಸಾಲೆ ಪುರಿ, ಪಾನಿಪುರಿ ತಿನ್ಕೊಂಡೆ ಸಮಾಧಾನ ಮಾಡ್ಕೋಬೇಕಿತ್ತು. ತಗೋ ಏನು ಬೇಕೋ ತಗೋ. ಇನ್ನು ಮುಂದೆ ನಮ್ಮದು ಬೀದಿ ಪಾಡೆ. ಸದ್ಯಕ್ಕೆ ಇದನ್ನು ಎಂಜಾಯ್ ಮಾಡು. ಅಲ್ಲ, ಬಿಲ್ ಅದೆಷ್ಟು ಬರುತ್ತೋ ಏನೋ. ಬಾಲ, ದೇವ್ರು ಒಳ್ಳೆಯವ್ರಿಗೆ ಒಳ್ಳೇದೇ ಮಾಡ್ತಾನೆ ಅನ್ನೋದು ಸುಳ್ಳಲ್ಲ. ನಾನು ಯಾವಾಗಲೂ ಆ ಕೊಂಪೆಯಿಂದ ಹೊರಗಡೆ ಬಂದು ಈ ಥರ ದೊಡ್ಡ ಮನುಷ್ಯರ ಥರ ಬದುಕಬೇಕು ಅಂತ ಆಸೆ ಪಡ್ತಾ ಇದ್ದೆ. ಆದರೆ ಆ ದೇವ್ರು ನನ್ನ ಲೈಫ್ಗೆ ನಿನ್ನನ್ನೇ ಕಳಿಸ್ಬಿಟ್ಟೆ ಬಾಲ. ನಿನ್ನಿಂದ ನನ್ನ ಲೈಫೇ ಬದಲಾಗಿ ಹೋಯ್ತು. ಯಾಕೀಗ ಅದನ್ನೆಲ್ಲ ಯೋಚನೆ ಮಾಡಿ ಸುಮ್ಮನೆ ಮನ್ಸು ನೋಯಿಸ್ಕೋತೀಯ? ಈಗ ಸುಮ್ಮನೆ ಸೂಪ್ ಕುಡಿ. ನಿನಗೇನು ಬೇಕೋ ಆರ್ಡ್ರ್ ಮಾಡ್ಕೊಂಡು ತಿನ್ನು. ಬಾಲ, ಈ ಮೆನುಲಿರೋ ಎಷ್ಟೊಂದು ಐಟಮ್ಸು ನನಗೆ ಅರ್ಥನೇ ಆಗ್ತಿಲ್ಲ. ನನಗೂ ಅಷ್ಟೇ. ಅಂದರೆ ನನಗೆ ಮುಂಚೆ ಅರ್ಥ ಆಗ್ತಾ ಇರಲಿಲ್ಲ. ಈಗ ಫಾರಿನ್ಗೆ ಹೋಗಿ ಬಂದಲ್ಲ, ಅರ್ಥ ಆಗುತ್ತೆ. ಬಾಲ, ಶ್ರೀಮಂತರ ಲೈಫ್ ಸ್ಟೈಲ್ ಹೇಗಿರುತ್ತೆ, ಯಾರ ಹತ್ರ ಹೇಗೆ ನಡ್ಕೋಬೇಕು ಅಂತ ನನಗೆ ಹೇಳ್ಕೊಡ್ತೀಯಾ? ನಿನಗಲ್ದೆ ಇನ್ಯಾರಿಗೆ ಕಲಿಸ್ಲಿ ಬೇಬಿ. ಈಗ ಇದನ್ನು ಕುಡಿ. ಯಾರ್ದು ಫೋನ್ ಬೇಬಿ? ಒಳ್ಳೆ ಮೂಮೆಂಟ್ಸ್ನ ಹಾಳು ಮಾಡಬೇಕು ಅಂತಾನೆ ಕೆಲವು ಕಾಲ್ಸ್ ಬರುತ್ತೆ. ಅದು ಬಿಡು, ಯಾರ್ದಾದ್ರೂ ಆಗಲಿ, ನೀನು ಸೂಪ್ ಕುಡಿ. ಸರಿ. ರಿಸೀವ್ ಮಾಡು ಬೇಬಿ, ಏನು ಅರ್ಜೆಂಟ್ ಇರಬೇಕು. ಬಾಲ, ಇಷ್ಟು ದೂರ ನಿನ್ನ ಜೊತೆ ಬಂದು ಹಾಯಾಗಿದ್ದೀನಿ. ನನ್ಗೆ ಇನ್ಯಾರು ಫೋನ್ ಮಾಡ್ತಾರೆ? ನಮ್ಮಮ್ಮ ಅವರೇ ಫೋನ್ ಮಾಡಿರೋದು. ಬಾಲ, ನನ್ನ ಪ್ರತಿಯೊಂದು ಆಸೆನೂ ನೀನು ಈಡೇರಿಸ್ತಾ ಇದೆಯಾ. ಆದರೆ ನಮ್ಮಮ್ಮ ಕಾಲ್ ಮಾಡಿ ಕಾಟ ಕೊಡ್ತಿದ್ದಾಳೆ. ಇರಿಟೇಟ್ ಆಗ್ತಿದೆ. ಅದಕ್ಕೆ ನಾನು ನೆನ್ನೆನೇ ಹೇಳಿದ್ದು ಮೊಬೈಲ್ ಆಫ್ ಮಾಡ್ಕೋ ಅಂತ. ಬಿಡು ಬಾಲ, ನಾವ್ಯಾಕೆ ಅವ್ರ ವಿಷಯ ಮಾತಾಡಿ ಮೂಡ್ನ ಹಾಳು ಮಾಡ್ಕೋಬೇಕು? ಅವ್ರಿಗಂತೂ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ. ನಾನು ಚೆನ್ನಾಗಿರ್ತೀನಿ ಅಂದ್ರು ಅದನ್ನು ಬಿಡಲ್ಲ. ಬಟ್ ಥ್ಯಾಂಕ್ಸ್ ಟು ಯು ಬಾಲ,
ನನ್ನ ಲೈಫಲ್ಲಿ ಏನು ಆಗೋದೇ ಇಲ್ಲ ಅಂತ ಅನ್ಕೊಂಡಿದ್ದೋಳ್ಗೆ ಹೊಸ ಪ್ರಪಂಚನೇ ತೋರಿಸ್ತಾ ಇದೆಯಾ? ಯು ಚೀಟ್. ನೀನಿಂತ ಮೋಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ದೊಡ್ಡ ಪಾರ್ಟಿ, ರಿಚ್ ಪಾರ್ಟಿ, ಬಿಸ್ನೆಸ್ ಇದೆ, ಅದು ಇದು ಅಂತೆಲ್ಲ ನನ್ನ ಹತ್ರ ಸುಳ್ಳು ಹೇಳಿ ಯಾಮಾರಿಸ್ದೆ ಅಲ್ಲ. ಈಗ ನೋಡಿದ್ರೆ ಊಟದ ಬಿಲ್ಗೂ ಕೊಡಕ್ ನಿನ್ನ ಹತ್ರ ದುಡ್ಡಿಲ್ಲ. ಛೀ, ನಿನ್ನ ನಂಬ್ಕೊಂಡು ಬಂದಲ್ಲ. ಬೇಬಿ ಹಾಗಲ್ಲ ಬೇಬಿ, ನನ್ನ ಮಾತು ಕೇಳು ಬೇಬಿ. ನಿನ್ ಮಾತು ಕೇಳಿದ್ಕೆ ನನಗೆ ಈ ಪರಿಸ್ಥಿತಿ ಬಂದಿದ್ದು. ಇನ್ನೊಂದ್ಸತಿ ನಿನ್ ಮುಖ ನನಗೆ ತೋರಿಸ್ಬೇಡ. ಗುಡ್ ಬೈ. ಬೇಬಿ ಲೆಟ್ ಮಿ ಎಕ್ಸ್ಪ್ಲೈನ್. ನಿಲ್ಲು ಬೇಬಿ. ಬೇಬಿ ಬೇಬಿ ನಿಲ್ಲು. ಪಾಪ ಹುಡುಗ ಎಷ್ಟು ಅವಮಾನ ಆಗಿರ್ಬೇಕು ಅವನಿಗೆ. ಹುಡುಗಿ ಆಗೆಲ್ಲ ಗಲಾಟೆ ಮಾಡಬಾರ್ದಾಗಿತ್ತು. ಮತ್ತಿನ್ನೇನು ಮಾಡಬೇಕಾಗಿತ್ತು? ಅಂತ ಚೀಟರ್ಗೆ ಸರಿಯಾಗೇ ಮಾಡಿದಾಳೆ. ಈ ಹುಡುಗರ ಹಣೆ ಬರನೇ ಇಷ್ಟು. ಹುಡುಗಿ ಬೇಕು, ಅವಳು ಪ್ರೀತಿ ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ತಾವು ದೊಡ್ಡ ಶ್ರೀಮಂತರು ಅಂತ ಪೋಸ್ಟ್ ಕೊಟ್ಟು ಸುಳ್ಳು ಹೇಳಿ ಹುಡುಗಿರ್ನ ಪಟಾಯಿಸ್ಕೊಂಡ್ಬಿಡ್ತಾರೆ. ಹುಡುಗಿರಿಗೆ ದುಡ್ಡು ನುಚ್ಚಿದ್ರೆ ಇನ್ನೇನು ಮಾಡ್ತಾರೆ ಪಾಪ ಹುಡುಗರು. ಏನೋ ಪಾಪ ಹುಡುಗಿರು, ಈ ಹುಡುಗರೇ ಸರಿ ಇಲ್ಲ ಅಂದೆ. ಅವಳಾಗಿದ್ದಕ್ಕೆ ಅಷ್ಟೇ ಮಾಡಿದಾಳೆ. ನಾನೇನಾದ್ರೂ ಅವಳ ಜಾಗದಲ್ಲಿ ಇದ್ದಿದ್ರೆ ತಲೆ ಮೇಲೆ ಕಲ್ಲು ಎತ್ತಾಕಿ ಸಾಯ್ಸಾಯ್ ಬಿಡ್ತಿದ್ದೆ. ಹೋಗ್ಲಿ ಬಿಡು ಡಾರ್ಲಿಂಗ್, ನೀನ್ ಸೂಪ್ ಕುಡಿ. ಓ, ನೀನು ಈ ದಾರಿಲಿ ಬಂದ್ಯಾ? ಆಯ್ತಪ್ಪ, ನಿನ್ನ ಮಾತು ನಾನು ಕೇಳ್ತೀನಿ. ನಾನು ಬರೋದಿಲ್ಲ, ನೀವೇ ಹೋಗಿ ಬನ್ನಿ. ಇಬ್ರು ನನಗೆ ಗೊತ್ತಿಲ್ಲದಿರೋ ಹಾಗೆ ಏನೋ ಸಂಚು ನಡೆಸ್ತಾ ಇದ್ದಾರೆ. ರೀ, ನೀವು ಬೆಳಗ್ಗೆ ಆಫೀಸ್ ಕೆಲಸ ಅಂತ ಕುತ್ಕೊಂಡ್ಬಿಡ್ಬೇಡಿ. ಭಾವ ರೆಸ್ಟ್ ಮಾಡಲಿ. ನೀವೇ ನಮ್ಮನ್ನು ಕರ್ಕೊಂಡು ಹೋಗಬೇಕು. ಏನು? ನಾನು ಬೆಳಿಗ್ಗೆ ಎದ್ದು ಆಫೀಸ್ಗೆ ಹೋಗ್ಬೇಕು. ಈ ಮದುವೆ ಗಲಾಟೆಯಲ್ಲಿ ಒಂದು ವಾರದಿಂದ ಆಫೀಸ್ಗೆ ಹೋಗೇ ಇಲ್ಲ. ನಾಳೆನೂ ಹೋಗಿಲ್ಲ ಅಂದರೆ ಅಷ್ಟೇ. ದೇವ್ರು ದಿಂಡ್ರು ಅಂದರೆ ಹೀಗೆ ಹೇಳಿ ತಪ್ಪಿಸ್ಕೊಂಡ್ಬಿಡ್ತೀರಾ ಅಲ್ವಾ? ಭಾವ ಬಂದಿದ್ರೆ ಇದೇ ಮಾತನ್ನು ಹೇಳ್ತಿದ್ರಾ? ಊರ್ಮಿಳಾ, ಬರಲ್ಲ ಅಂದವ್ರನ್ನ ಯಾಕೆ ಬಲವಂತ ಮಾಡ್ತಿದ್ಯಾ? ನಾವಷ್ಟೇ ಹೋಗಿ ಬಂದ್ರೆ ಆಯ್ತು ಬಿಡು. ಸರಿ ಅಕ್ಕ, ಯಾರು ಬರದೇ ಇದ್ರೇನಂತೆ, ನಾವೇ ಹೋಗಿ ಬರೋಣ. ಮೊದಲಾದ್ರೆ ನಮ್ಮ ಮನೇಲಿ ಯಾವ ಗುಟ್ಟು ಇರ್ತಿರ್ಲಿಲ್ಲ. ಎಲ್ರದ್ದು ಒಂದೇ ಮನಸ್ಥಿತಿ ಇರ್ತಿತ್ತು. ಯಾವಾಗ ಮುಚ್ಚಿಟ್ಟು ಬಚ್ಚಿಟ್ಟು ಮದುವೆ ಆಯ್ತು ನೋಡಿ, ಅಲ್ಲಿಗೆ ಸರ್ವನಾಶ. ಮನಸ್ಸೆಲ್ಲ ಛಿದ್ರ ಛಿದ್ರ ಆಗೋಗಿದೆ. ಕೆಲವರ ಕಾಲ್ಗುಣನೇ ಸರಿ ಇರಲ್ಲ. ಏನ್ ಮಾಡಕ್ಕಾಗತ್ತೆ?
ಯಾಕೆ ಎಲ್ಲರೂ ಒಂಥರ ಇದ್ದೀರಾ? ಊಟ ಮಾಡಿ. ಮದುಮಕ್ಕಳು ನಿಮ್ಮ ಪಾಡಿಗೆ ನೀವು ಊಟ ಮಾಡ್ತಿದ್ರೆ ಹೇಗೆ? ನೀವಿಬ್ಬರು ಒಟ್ಟಿಗೆ ತಿನ್ನಲಿ ಅಂತಲೇ ಎಲೆ ಹಾಕಿರೋದು. ನೋಡು, ಇಬ್ಬರು ಒಬ್ರಿಗೊಬ್ರು ಅನ್ಯೋನ್ಯವಾಗಿ ನೀನು ಅವಳಿಗೆ ತಿನ್ನಿಸ್ಬೇಕು, ಅವಳು ನಿನಗೆ ತಿನ್ನಿಸ್ಬೇಕು.